ನೋಡಿ ನಾನಿವತ್ತು ನಿಮಗೆ ಹಸೆ ಕಡಲೆ ಹಿಟ್ಟಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಹಸೆ ಕಡಲೆ ಹಿಟ್ಟಿನ ಸಾರನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಈ ಸಾರು. ನಿಮಗೆ ತುಂಬ ಸಿಕ್ಕಾಪಟ್ಟೆ ಜ್ವರ ಶೀತ ಬಂದಾಗ ಈ ಹಸೆ ಕಡಲೆ ಹಿಟ್ಟಿನ ಸಾಂಬಾರನ್ನು ಮಾಡಿಕೊಂಡ್ರಿ ಅಂದರೆ ಜಲ್ದಿನೇ ಹೋಗ್ಬಿಡುತ್ತೆ ಅಂತ ಹೇಳ್ತೀನಿ. ಬನ್ನಿ ಅಲ್ಲಿ ಏನೇನು ತೊಗೊಂಡಿದ್ದೀನಿ ಇಲ್ಲಿ ಅಂತ ತೋರಿಸ್ತೀನಿ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ ಹಣ್ಣು, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮತ್ತು ಹಸಿ ಕಡಲೆ ಹಿಟ್ಟು, ಹುಣಸೆಹಣ್ಣು ತೊಗೊಂಡಿದ್ದೆ. ಇಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಾದ್ಮೇಲೆ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಕಾಳನ್ನು ಹಾಕಿ ಸಿಡಿಸ್ಬೇಕು. ಒಂದು ಈರುಳ್ಳಿ ಆದರೆ ಸಾಕು. ಒಂದು ಟೊಮೊಟೊ ಹಣ್ಣು, ಒಂದು ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಹಸಿ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತೇವಲ್ಲ ಆ ಹಿಟ್ಟನ್ನು ತೊಗೋಬೇಕು. ಇವಾಗ ಇದು ಜೀರಿಗೆ ಸಾಸಿವೆ ಕಾಳನ್ನು ಹಾಕಿದ ಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಮ್ಮಿಂದೊಮ್ಮೆಗೆ ನೀವು ಮೆಣಸಿನಕಾಯಿ ಮತ್ತು ಟೊಮೊಟೊ ಹಣ್ಣು ಹಾಕೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿನ ಹಾಕಿ, ಹಸಿ ಮೆಣಸಿನ್ಕಾಯಿ ಹಾಕಿ. ನೀವು ಬೇಕಾದರೆ ಒಣ ಖಾರ ಪುಡಿ ಹಾಕಿ ಮಾಡ್ಕೋಬೋದು, ಚಿಲ್ಲಿ ಪೌಡ್ರನ್ನು. ಆದರೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಇದು ಹಸಿ ಕಡಲೆ ಹಿಟ್ಟಿನ ಸಾರು. ಹಾಗಾಗಿ ಹೇಳ್ತೀನಿ. ನೋಡಿ, ಈಗ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಟೊಮಟೆ ಹಣ್ಣನ್ನು ಹಾಕ್ತೀನಿ. ಮೇನ್ ಇದಕ್ಕೆ ಟೊಮಟೆ ಹಣ್ಣನ್ನು ಹಾಕಲೇಬೇಕು ನೀವು, ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ ಸಾರು. ಹುಣಸೆ ರಸನೂ ಸ್ವಲ್ಪ ತೊಗೊಳ್ಳಿ, ಮತ್ತು ಒಂದು ಟೊಮಟೆ ಹಣ್ಣನ್ನು ಹಾಕಿ. ತುಂಬ ಅಂದರೆ ತುಂಬ ಲುಕ್ ಕೊಡುತ್ತೆ. ಮತ್ತು ನಿಮಗೆ ಸಾಂಬಾರು ತಿಂದು ಬೇಜಾರಾದಾಗ ಈ ಹಸಿ ಕಡಲೆ ಹಿಟ್ಟಿನ ಸಾರು ಮಾಡ್ಕೊತೀರಂತ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ, ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಕೊಡುತ್ತೆ ಅಂತ. ನೋಡಿ, ದಿನ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಈ ಸಾರನ್ನು ಮಾಡಿ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡೋದಕ್ಕೆ ಬಿಟ್ಬಿಡೋಣ. ಆಮೇಲೆ ಸ್ವಲ್ಪ ಹುಣಸೆ ರಸ ನಾನು ನೆನೆ ಇಟ್ಕೊಂಡಿದ್ದೆಲ್ಲ ಹುಣಸೆ ರಸನ ಹಿಂಡ್ತೀನಿ. ಹುಣಸೆ ರಸ ಹಿಂಡಾದ್ಮೇಲೆ ಇದಕ್ಕೆ ಒಮ್ಮಿಂದೊಮ್ಮೆಗೆ ನೀವು ನೀರನ್ನು ಹಾಕೋಂಗಿಲ್ಲ. ನೋಡಿ, ತೋರಿಸ್ತೀನಿ. ಇವಾಗ ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ಎಣ್ಣೆಲಿ. ಆಮೇಲೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ಆಮೇಲೆ ಮತ್ತೆ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ. ಮತ್ತು ಇದಕ್ಕೆ ಹಿಟ್ಟನ್ನು ತೊಗೊಂಡಿದ್ನಲ್ಲ ನಾನು, ಹಸಿ ಕಡಲೆ ಹಿಟ್ಟನ್ನು, ಅದನ್ನು ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊಂಡು ಬರ್ತೀನಿ. ನೋಡಿರಿ, ಗಂಟಾಗ್ದಂಗೆ ಇದನ್ನು ನೀವು ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಕಲಿಸ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಹಾಕ್ತೀನಿ. ನೋಡಿ, ಈ ಥರ ಹಾಕಿ ಮೊದಲು ನೀವು ಒಂದು ಸ್ಪೂನಿಂದ ಕಲಿಸ್ಬಿಡಿ, ಇಲ್ಲಾಂದರೆ ಒಂದೇ ಕಡೆ ಗಂಟಾಗಿಬಿಡುತ್ತೆ ಹಸಿ ಕಡಲೆ ಹಿಟ್ಟು. ನೋಡಿ, ಈಗ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಆಮೇಲೆ ನೋಡಿ, ನೀರನ್ನು ಹಾಕಬೇಕು ನೀವು. ನಾನಿಲ್ಲಿ 1 ಚರಿಗೆಯಷ್ಟು ನೀರು ಹಾಕ್ತಿದ್ದೀನಿ. ನೋಡಿ, ಈ ಥರ ನೀರನ್ನು ಹಾಕಿ ಮತ್ತೆ ನೀವು ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ, ಯಾಕಂದರೆ ಗಂಟಾಗಿರುತ್ತೆ. ಈ ಥರ ಫುಲ್ಲು ಕೈ ಆಡಿಸ್ಕೊಂಬಿಡಿ. ನಿಮಗೆ ನೀರು ಎಷ್ಟು ಬೇಕಾಗತ್ತಲ್ಲ ನೆಕ್ಸ್ಟ್ ಮತ್ತೆ ನೀವು ನೀರನ್ನು ಹಾಕ್ಬೋದು. ನೋಡಿ, ಮತ್ತು ಇನ್ನೊಂದು ಸ್ಪೂನಿಂದ ನೀವು ಗಂಟು ಇದ್ರೂ ಸಹಿತ ಇನ್ನೊಂದು ಸ್ಪೂನಿಂದ ಕೈ ಆಡಿಸ್ಕೊತಾನೆ ಇರಿ, ಯಾಕಂದರೆ ಹಸಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಂಟಾಗ್ಬಿಡ್ತೈತಿ. ನೋಡಿ, ನಾವು ಇದರಿಂದ ಹಸಿ ಕಡಲೆ ಹಿಟ್ಟಿಂದ ಜುಣುಕ ಅಂತ ಹೇಳಿ ಮಾಡ್ತೇವೆ ರೀ, ಮತ್ತು ಹಿಟ್ಟಿನ ಪಲ್ಯ ಅಂತ ಮಾಡ್ತೇವೆ. ಹಿಟ್ಟಿನ ಪಲ್ಯ ಅಂದರೆ ನಾವು ಎಲ್ಲಿಗಾದ್ರೂ ಹೊರಗಂದ್ರೆ ಟೂರಿಗೆ ಹೊಂಟಾಗ ಮತ್ತು ಸಂಕ್ರಮಣ ಇರ್ತೈತಲ್ರಿ, ಅವಾಗ ನಾವು ಹಿಟ್ಟಿನ ಪಲ್ಯ ಮಾಡ್ಕೊಂಡು ತಿಂತೇವೆ. ಯಾಕಂದ್ರೆ ಅದು ಭಾಳ ಟೇಸ್ಟ್ ಕೊಡ್ತೈತೆ ರೀ. ಬಿಸಿ ರೊಟ್ಟಿಗಂತೂ ಮತ್ತು ಕಡ್ಕೊಳ್ ರೊಟ್ಟಿಗಂತೂ ಸೂಪರಾಗಿ ಬರ್ತೈತೆ ರೀ. ಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಹಿಟ್ಟಿಂದು ಪಲ್ಯ ಅಂದರೆ ಕೊರದ ಹಿಟ್ಟಿನ ಪಲ್ಯ ಅಂತ ಕರಿತೇವೆ ರೀ ನಾವು ಜಾಸ್ತಿ. ಇವಾಗ ನೋಡಿ, ಎಲ್ಲ ಗಂಟನ್ನು ಬಿಡಿಸ್ಕೊಂಡು ಆಯ್ತಲ್ಲ. ನಾನೀಗ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಸಾಂಬಾರು ಪುಡಿ ಹಾಕಿ ಕುದಿಸ್ಬೇಕು. ಎಷ್ಟು ಕುದಿಸ್ತಿರಲ್ಲ ಅಷ್ಟು ಇದು ಹಸಿ ಕಡಲೆ ಹಿಟ್ಟಿನ ಸಾಂಬಾರು ಸೂಪರಾಗಿ ಬರುತ್ತೆ. ನೋಡಿ, ಇದನ್ನು ನೀವು ಮುದ್ದೆ ಜೊತೆಗಾದರೂ ತಿನ್ಬೋದು, ಬಿಸಿ ಬಿಸಿ ರೊಟ್ಟಿ ಜೊತೆಗಾದರೂ ತಿನ್ಬೋದು. ನೀವು ಪಲ್ಯ ಇಲ್ದಾಗೂ ಬರುತ್ತೆ, ಸಾರು ಸಹಿತ ಬರುತ್ತೆ ಇದು. ಇಲ್ಲಿ ನೋಡಿ, ಸಾಂಬಾರು ಪುಡಿ ಹಾಕ್ತೀನಿ ನಾನು. ಸಾಂಬಾರು ಪುಡಿ ಅಂದರೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ. ಸ್ವಲ್ಪ ಅರಿಶಿನ ಕಲರು ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ನೀವು ಬಾಯಿ ಕೆಟ್ಟಾಗ ಆರಾಮಾಗಿ ಮಾಡ್ಕೊಬೋದು. ಜ್ವರ ಬಂದಾಗ ಸಿಕ್ಕಾಪಟ್ಟೆ ಏನು ಬೇಕಾದರೂ ತಿನ್ಬೋದು, ಆದರೆ ತಿನ್ನೋಕ್ಕೆ ಮನಸ್ಸಿರಲ್ಲ, ಅವಾಗ ನೀವು ಇದನ್ನು ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಇಲ್ಲಿ ಮತ್ತು ನಾನು ಬೆಲ್ಲನ ಹಾಕ್ತೀನಿ. ನೋಡಿ,
ನೋಡಿ ಬೆಲ್ಲ ಹಾಕ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತಲ್ಲ ಅಷ್ಟರ ಉಪ್ಪನ್ನು ಹಾಕಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ. ಮತ್ತು ನೀವು ಯಾರೆಲ್ಲ ಈ ಥರ ಮಾಡಿದ್ದೀರ ಸಾಂಬಾರು ಅಂತ ನನಗೆ ಹೇಳಿ. ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ನಾವು. ಕುದಿಬೇಕಿದೆ, ಎಷ್ಟು ಕುದಿಯುತ್ತಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸಾರು ನೋಡಿ. ನೀವು ಬೇಕಾದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹಿತ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಬೋದು ನೋಡಿ. ಇವಾಗ ಕುದೀತಾ ಇದೆ ಇದು. ನಾನು ಮತ್ತೆ ಸ್ವಲ್ಪ ಹೊತ್ತು ಕೈ ಆಡಿಸ್ತೀನಿ. ಹಸಿ ಕಡಲೆ ಹಿಟ್ಟು ಗಂಟಾಗ್ಬಿಡುತ್ತೆ, ನಿಮಗೆ ಗೊತ್ತಿರುತ್ತಲ್ವ, ಹಾಗಾಗಿ ಸ್ವಲ್ಪ ಕಲಿಸ್ಕೊತಾನೆ ಇರಬೇಕು. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಗುರಾಳ್ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತೀನಿ. ಕುದಿಸ್ಬೇಕಿದನ್ನು ನೀವು, ಸಿಕ್ಕಾಪಟ್ಟೆ ಕುದಿಬೇಕಿದೆ. ಅಲ್ಲಿವರೆಗೂ ನೀವು ಕುದಿಸ್ಕೊತಾನೆ ಇರಬೇಕು. ಯಾಕಂದರೆ ಎಷ್ಟು ಕುದಿಸ್ತಿರಲ್ಲ ಅಷ್ಟು ಚೆನ್ನಾಗಾಗುತ್ತೆ. ಹಿಟ್ಟನ್ನು ನೋಡಿ ತೊಗೊಳ್ಳಿ, ಭಾಳ ಹಿಟ್ಟು ತೊಗೊಂಡ್ರೆ ಅಂದರೆ ಮುದ್ದೆ ಆಗಿಬಿಡುತ್ತೆ ಸಾರು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಗುರಾಳ್ ಪುಡಿ ಅಂದರೆ ಕುರ್ಷಣಿ ಪುಡಿ ಅಂತಲೇ ಕರೀತಾರೆ, ಅದನ್ನು ಹಾಕಿದ್ದೀನಿ. ಮತ್ತು ಲಾಸ್ಟಿಗೆ ನಾನು ಕೊತ್ತಂಬರಿನ ಹಾಕಿಬಿಟ್ಟು ಕಲಿಸ್ತೀನಿ. ಅಲ್ಲಿಗೆ ಹಸಿ ಕಡಲೆ ಹಿಟ್ಟಿನ ಸಾರು ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಲೈಕ್ ಮಾಡಿ. ಸಖತ್ತಾಗಿರುವಂತಹ ಹಸಿ ಕಡಲೆ ಹಿಟ್ಟಿನ ಸಾರನ್ನು ಹೇಳ್ಕೊಟ್ಟಿದ್ದೀನಿ. ನಮ್ಮ ಅಜ್ಜಿ ತುಂಬ ಮಾಡ್ತಿದ್ರು ಇದನ್ನು. ನಾವು ಅವ್ರ ಕಡೆಯಿಂದನೇ ಕಲ್ತಿರೋಂಥ ರೆಸಿಪಿ ಇದು. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಲೇಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಇದರ ಜೊತೆಗೆ ಬಿಸಿ ಬಿಸಿ ಅನ್ನ ಇದ್ದರೆ ಇನ್ನೂ ಸಖತ್ತಾಗುತ್ತೆ. ಬಿಸಿ ರೊಟ್ಟಿಗೂ ಸೂಪರಾಗಿ ಬರುವಂಥ ಸಾರಿದು. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬರ್ತೀನಿ.